ಹೋ ಬಂದ್ರಾ? ನಿಮಗೋಸ್ಕರನೇ ಕಾಯ್ತಿದ್ದೆ. ಏನಂದರೆ ನೋಡಿ, ನಮ್ಮ ಗಾಡಿಯಲ್ಲಿ ರೇಂಜ್ ಬಂದು 139 ಐತೆ. 96% ಚಾರ್ಜಿಂಗಲ್ಲೈತೆ. ನಾನು ಬೆಂಗಳೂರಿಗೆ ಹೋಗ್ಬೇಕು. ಅದು ನಮ್ಮ ಎಲೆಕ್ಟ್ರಿಕ್ ಓಲಾ ವೈಟಿಲೇ ಹೋಗ್ತೀನಿ. ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಮೈಸೂರು ಔಟರ್ ರಿಂಗ್ ರೋಡಲ್ಲಿದ್ದೀನಿ. ಇಲ್ಲಿಂದ 170 ಕಿಲೋಮೀಟರ್ ಐತೆ ನಾನು ಹೋಗ್ಬೇಕಾಗಿರೋ ಡೆಸ್ಟಿನೇಷನು. ಹೋಗೋದ ಬನ್ನಿ, ನಿಧಾನಕ್ಕೆ ಹೋಗೋದ. ಏನಕ್ಕಂದರೆ ಈ ಗಾಡಿನ ಇಟ್ಕೊಳ್ಳೋದು ಒಂದೇ, ಒಂದು ಲವರ್ನ ಮೇಂಟೈನ್ ಮಾಡೋದು ಒಂದೇ. ಲವರ್ನ ಹೆಂಗೆ ಕರ್ಕೊಯ್ತೀವಿ ನಿಧಾನಕ್ಕೆ, ಹಂಗೆ ಇದನ್ನು ಕರ್ಕೊ ಹೋಗ್ಬೇಕು. ನಿಧಾನಕ್ಕೆ ಅಲ್ಲೆಲ್ಲ ಗ್ಯಾಪ್ ಕಟ್ಕೊಂಡು ಹೋಗೋದ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮಂಡ್ಯದಲ್ಲಿ ಒಂದು 10% ಚಾರ್ಜ್ ಮಾಡ್ಕೋತೀನಿ. ಇಲ್ಲಿಂದ ಹೋಗೋಕ್ಕೆ ಸ್ಪೀಡಾಗಿ ಹೊಂಟೋಯ್ತೀನಿ ಸ್ವಲ್ಪ ಮಂಡ್ಯ ತನಕ. ಮಂಡ್ಯ ಇಲ್ಲಿಂದ ಬಂದು 40 ಕಿಲೋಮೀಟರ್ಸ್ ಏನೋ ಐತೆ. ಮಂಡ್ಯದಿಂದ ಮದ್ದೂರು ಒಂದು 39 ಕಿಲೋಮೀಟರ್ಸ್ ಏನೋ ಐತೆ. ಅಲ್ಲೋಗಿ ಚಾರ್ಜ್ ಮಾಡವ ಅಂತ. ಆದರೆ ಅಲ್ಲೇನೋ ವರ್ಕಿಂಗ್ ಇಲ್ಲ ಅಂತ ತೋರಿಸ್ತಿದ್ದೆ ಆ್ಯಪಲ್ಲಿ. ಅದರಿಂದ ಮಂಡ್ಯದಲ್ಲೇ ಒಂದು 10% ಚಾರ್ಜ್ ಮಾಡ್ಕೋತೀನಿ. ಅದೇನಾರು ಆಗಿಲ್ಲ ಅಂದರೆ ಸೀದಾ ಅಲ್ಲಿಂದ ಮಂಡ್ಯದಿಂದ ಕೆಂಗೇರಿ ಒಂದು 80 ಕಿಲೋಮೀಟರ್ಸ್ ಏನೋ ಐತೆ. ಆರಾಮಾಗಿ ಹೋಗ್ಬೋದು. 80% ಮಾಡ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು. ಸೊ ಮಾಡ್ಕೊಳ್ಳೋವ ಅಂತ ಇದ್ದೀನಿ. ಮೈಸೂರಿಂದ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಮಾಡಿರೋದು ತುಂಬ ಒಳ್ಳೆಯ ವಿಷಯ. ಆದರೆ ನಮ್ಮಂಥ ಬೈಕರ್ಸ್ಗಳಿಗೆಲ್ಲ ಅಲ್ಲ ಗುರು. ಯಾಕಂದರೆ ಈ ರೋಡಲ್ಲಿ ಹೋಗೋಕ್ಕಂದರೆ ತುಂಬ ಕಷ್ಟ. ಯಾಕೆ ಈ ಮಧ್ಯದಲ್ಲೆಲ್ಲ ಹಳ್ಳೆಲ್ಲ ತೋಡ್ಬಿಟ್ಟವ್ರೆ. ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ಊರುಗಳೆಲ್ಲ ಬರ್ತದಲ್ಲ, ಅವರೆಲ್ಲ ಅಡ್ಡಾಡೋಕ್ಕೆ ಬರ್ತಾರೆ. ತುಂಬ ಕಷ್ಟ ಆಯ್ತದೆ ಹೋಗೋಕ್ಕೆ. ಬರೀ ಒಂದು 40 ಒಳಗಡೆನೇ ಹೋಗಬೇಕು. ಅವನು ಯಾವುದೋ ಒಂದೊಂದು ಕಡೆ ಚೆನ್ನಾಗೈತೆ ಈ ಥರ. ಇನ್ನು ಸ್ವಲ್ಪ ದೂರ ಒಂದು 3-4 ಕಿಲೋಮೀಟ್ರ್ ಮುಂದೆ ಹೋದರೆ ತಿರ್ಗಿ ಅದೇ ಥರ ಬರ್ತದೆ. ಬೇರೆ ಕಡೆ ಇದು ರೋಡೆಲ್ಲ ಮಾಡವ್ರೆ, ಸಕ್ಕತ್ತಾಗಿ ಮಾಡೋರು ಮಾತ್ರ. ಅಂದರೆ ಅದು ಚೆನ್ನಾಗೈತೆ, ಬಟ್ ಅವ್ರು ಕಾರ್ಗೆ ಮಾತ್ರ ಮಾಡೋರಲ್ಲ. ಅವರೇನೋ ಸೇಫ್ಟಿ ರೀಸನ್ಗಂತ ಹೇಳವ್ರೆ. ಆದರೆ ನಮ್ಮಂಥವ್ರಿಗೆ ಏನು ಮಾಡ್ಬೇಕು ಹೇಳಿ, ನಮ್ಮಂಥ ಬೈಕರ್ಸ್ಗಳಿಗೆಲ್ಲ ಅಯ್ಯೋ ಬೇಜಾರಾಯ್ತದೆ. ಹಂಪ್ಸ್ಗೆಲ್ಲ ಹಾಕ್ಬಿಟ್ಟವ್ರೆ. 50ಇಂದ ಒಂಚೂರು ಮುಂದೆ ಎಲ್ಲ ಡಿವೈಡ್ರೆಲ್ಲ ಇರ್ತದಲ್ಲ, ಸ್ವಲ್ಪ ಅಲ್ಲೆಲ್ಲ ಬರೀ ಹಂಪ್ಸ್ಗಳೇ ಐತೆ. ನಾವು ಎಷ್ಟೇ ಸ್ಪೀಡಿಗೆ ಹೋದ್ರೂ ಆ ಹಂಪ್ಸ್ಗಳೆಲ್ಲ ಬ್ರೇಕ್ ಹೊಡಿಲೇಬೇಕು. ತುಂಬ ಕಷ್ಟ ಆಗುತ್ತೆ. ಅದು ಬೇರೆ ಊರಲ್ಲೆಲ್ಲ ಮಧ್ಯಕ್ಕೆ ಬಂದ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಇದನ್ನ ಅವ್ರು ಒಂದು ಸ್ವಲ್ಪ ಯೋಚನೆ ಮಾಡಿದರೆ ನಮಗೂ ಸ್ವಲ್ಪ ಖುಷಿಯಾಗಿರೋದು. ಆದರೆ ಈ ಥರ ಮಾಡ್ಬಿಟ್ಟವ್ರಲ್ಲ, ಸ್ವಲ್ಪ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋದ. ಆದಷ್ಟು ನಾನು ರೇಂಜ್ ಎಲ್ಲ ಅಷ್ಟು ಹೇಳಲ್ಲ. ನೀವು ರೇಂಜ್ ಇದೇ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀವಿ, ಅದನ್ನ ನೋಡಿ ನೀವು. ನಮ್ಮ ಚಾನಲಲ್ಲಿ ಸಿಗುತ್ತೆ. ನಾನು ಇವಾಗ ಬೆಂಗ್ಳೂರಿಗೆ ಹೋಗ್ಬೇಕಲ್ಲ, ಸ್ವಲ್ಪ ಅರ್ಜೆಂಟ್ ಐತೆ, ಸ್ವಲ್ಪ ಕೆಲಸ ಐತೆ ಅಲ್ಲಿ. ಸೊ ಅದರಿಂದ ಹೋಗ್ತಾ ಇದ್ದೀನಿ. ಸುಮ್ಮನೆ ಅಲ್ಲಿ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲೆಲ್ಲೈತೆ, ಎಲ್ಲೆಲ್ಲಿ ಚಾರ್ಜಿಂಗ್ ಹಾಕಿದ್ದೀನಿ ಅದೆಲ್ಲ ತೋರಿಸ್ತೀನಿ. ನಂದು ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮಂಡ್ಯ ಆದಮೇಲೆ ಮದ್ದೂರಲ್ಲಿ ಹಾಕ್ತೀನಿ. ಅದು ಬಿಟ್ಟರೆ ಅದಿಲ್ಲ ಅಂದರೆ ಕೆಂಗೇರಿಯಲ್ಲಿ ಹಾಕ್ತೀನಿ. ಆಲ್ಮೋಸ್ಟ್ ಈ ಸ್ವಲ್ಪ ದೂರ ಹೊಡೆದ್ರೆ ಮಂಡ್ಯ ಬರ್ತದೆ. ಆಮೇಲೆ ಹೈಪರ್ ಚಾರ್ಜರ್ ಐತೆ ಅಲ್ಲಿ, ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಮಂಡ್ಯಕ್ಕೆ ಬಂದಿದ್ದೀನಿ. ಚಾರ್ಜಿಂಗ್ ಆಗ್ತೈತೆ ಗಾಡಿ. 26%ಗೇನೋ ಬಂದಿದ್ದೀನಿ ಮೈಸೂರಿಂದ ಇಲ್ಲಿಗೆ. ಎಷ್ಟು ಕಿಲೋಮೀಟ್ರು? ಇಲ್ಲಿ 75% ಚಾರ್ಜಿಂಗ್ ಆಗೈತೆ. 41 ಕಿಲೋಮೀಟ್ರ್ ಬಂದಿದ್ದೀನಿ. ಕಾಣಿಸ್ತೈತಾ ನಿಮಗೆ? ಇದು ಒಂದು ನಿಮಿಷ. ಇಲ್ಲಿ 41 ಕಿಲೋಮೀಟ್ರ್ ಬಂದಿದ್ದೀನಿ. ಅವರೇಜ್ ಸ್ಪೀಡ್ ಅಂತೂ 60 ಮೇಂಟೈನ್ ಮಾಡಿದ್ದೀನಿ. ನೋಡಲ್ಲ, ಇನ್ನೂ ಇಲ್ಲಿಂದ ಬೆಂಗಳೂರು ಕರೆಕ್ಟಾಗೆ 100 ಕಿಲೋಮೀಟರ್ ಐತೆ ಇಲ್ಲಿಂದ. ಎಷ್ಟು ರೇಂಜ್ ಬಂದು 109 ತೋರಿಸ್ತೈತೆ. 75% ಐತೆ. ಒಂದು 80% ಮಾಡ್ಕೊ ಹೋಗ್ತೀನಿ. ಹೋಗಿ ಮುಂದೆ ಎಲ್ಲಾರ ಚಾರ್ಜಿಂಗ್ ಮಾಡ್ಕವ. ಖುಷಿ ವಿಷಯ ಏನಂದರೆ ಈಗ ನಾನು ರೆಡಿ ಮಾಡವ್ರೆ. ಹೋದ ಸಲ ಬಂದಾಗ ನಾನು ಕಂಪ್ಲೇಂಟ್ ಮಾಡಿದ್ದೆ, ಈಗ ಸ್ವಿಚ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಅವರೆಲ್ಲ ಬಂದು ರೆಡಿ ಮಾಡವ್ರೆ. ಅದು ಒಳ್ಳೆಯದೇ ಆಯಿತು. ನೀವು ಅಷ್ಟೇ ಯಾವ್ದಾರ ಗನ್ನು ವರ್ಕಿಂಗಲ್ಲಿ ಇರಲಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಆ್ಯಪಲ್ಲಿ ರಿಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ರಿಪೋರ್ಟ್ ಜಾಸ್ತಿ ಜನ ಮಾಡಿದ್ರೆ ಸೊ ಅವ್ರು ಬೇಗನೆ ಕಂಪ್ಲೇಂಟ್ ಆಯ್ತದಲ್ಲ, ಸೊ ಅವ್ರು ರೆಡಿ ಮಾಡ್ತಾರೆ. ನೀವು ಹಂಗೆ ವರ್ಕಿಂಗಲ್ಲಿದ್ದ ಅಂದ್ಬಿಟ್ಟು ಹೊಂಟೋದ್ರೆ ಅದು ಯಾವತ್ತೂ ವರ್ಕಿಂಗಲ್ಲೇ ಇರಲ್ಲ ಅದು.
ಸೊ ಅದರಿಂದ ರಿಪೋರ್ಟ್ ಮಾಡೋಕ್ಕೆ ಹೇಳ್ಕೊತೀನಿ ನಾನು. ಸೊ ಮಾಡೋದ್ರಿಂದ ನಮಗೆ ಒಳ್ಳೆಯದು, ಯಾಕಂದರೆ ನಾವು ಅಲ್ಲಲ್ಲಿಂದ ಎಲ್ಲೆಲ್ಲೋ ಅದನ್ನ ನಂಬ್ಕೊ ಬಂದಿರ್ತೀವಲ್ವಾ. ಸೊ ಅದರಿಂದ ನೀವು ಅಕ್ಕಪಕ್ಕ ನೀವು ಯಾರಾರ ಇದ್ದರೂ ದಯವಿಟ್ಟು ರಿಪೋರ್ಟ್ ಮಾಡಿ. ಓಕೆ ಬನ್ನಿ ಹೋಗೋದ. ನಾನು ಇದರಲ್ಲಿ ಏನು ಜಾಸ್ತಿ ಏನು ತೋರಿಸಲ್ಲ, ರೇಂಜ್ ಬಗ್ಗೆ ಎಲ್ಲ ಮಾತಾಡಲ್ಲ. ಯಾಕಂದರೆ ನಾನು ಸಪ್ರೇಟಾಗಿ ರೇಂಜ್ ವಿಡಿಯೋ ಮಾಡಿದ್ದೀನಿ. ನೀವು ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ನೋಡ್ಬೋದು. ನಾನು ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಓಕೆ ಬನ್ನಿ, ಮಂಡ್ಯದಲ್ಲಿ ಒಂದು 10% ಜಾಸ್ತಿ ಚಾರ್ಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಇವಾಗ ಮದ್ದೂರ್ಗೆ ಹೋಗೋದ. ಮದ್ದೂರಲ್ಲಿ ಆ್ಯಪಲ್ಲಿ ವರ್ಕಿಂಗ್ ಇಲ್ಲ ಅಂತ ತೋರಿಸ್ತೈತೆ. ನೋಡೋದ, ಅಲ್ಲಿ ಹೋದರೆ ಗೊತ್ತಾಯ್ತದೆ. ಮದ್ದೂರು ಇಲ್ಲಿಂದ ಆಲ್ಮೋಸ್ಟ್ ಒಂದು 30-35 ಕಿಲೋಮೀಟರ್ ಐತೆ. ಬನ್ನಿ ಹೋಗೋದ. ಇಲ್ಲಿ ನೋಡಿ, ಮದ್ದೂರಲ್ಲಿ ಚಾರ್ಜಿಂಗ್ ಸ್ಟೇಷನ್ ಯಾವ ರೀತಿಯಲ್ಲಿ ಐತೆ. ಆ ಪೆಟ್ರೋಲ್ ಬಂಕ್ ಅವ್ರು ಕೇಳಿದೆ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅದು ನಿಮ್ಮ ಓಲಾದವ್ರಿಗೆ ಕಂಪ್ಲೇಂಟ್ ಮಾಡಿ ಅಂದರು. ಅವರು ಫಿಟ್ ಮಾಡಾಗಿಂದ ಯಾವಾಗೋ ಒಂದು ಸಲ ಬಂದಿದ್ದರು, ಆಮೇಲೆ ಸ್ಟಾಪು ಬರೋದೇ ನಿಲ್ಲಿಸ್ಬಿಟ್ಟವ್ರೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ಅಂದರು ಅವರು. ಸೊ ನಾವು ಅಷ್ಟೇ, ಏನಂದರೆ ನಾವು ಚಾರ್ಜಿಂಗ್ ಯೂಸ್ ಮಾಡಾದ್ಮೇಲೆ ಅದನ್ನ ನಮ್ಮ ಚಾರ್ಜರ್ ಥರ ಕೇರ್ ಮಾಡಬೇಕು. ಪ್ಲೀಸ್ ದಯವಿಟ್ಟು ನೀವು ಹಂಗೆ ಮಾಡಿ. ಆಮೇಲೆ ಚಾರ್ಜಿಂಗ್ ಏನಾರ ವರ್ಕ್ ಆಗಿಲ್ಲ, ಏನೇ ಒಂದು ವಿಷಯ ಇರಲಿ, ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಮಾಡಿ. ಮತ್ತು ಇನ್ನೊಂದು ಏನಂದರೆ, ಇತ್ತೀಚೆಗೆ ಪೂರ್ತಿ ಟ್ರೆಂಡಿಂಗ್ ಆಗಿಬಿಟ್ಟೈತೆ ಈ ಆಯಿಲು. ಅದೇ ರಿಯಲೋ ಫೇಕು ಒಂದು ಗೊತ್ತಿಲ್ಲ. ನೀವೇನಾರ ಈ ಆಯಿಲ್ ಯೂಸ್ ಮಾಡ್ಕೊಂಡು ಏನಾರ ರಿಸಲ್ಟ್ ಏನಾರು ಬಂದಿದ್ರೆ ಕಮೆಂಟ್ ಮಾಡಿ. ಎಷ್ಟೊಂದು ಜನ ನೋಡಿದ್ದೀನಿ, ಎಷ್ಟೊಂದು ಯೂಟ್ಯೂಬರು ಎಲ್ಲ ಪ್ರಮೋಷನ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಯಾವ್ದು ರೀತಿನೂ ಪ್ರಮೋಷನ್ ಮಾಡ್ತಾರೆ. ಗುರು ನನ್ನ ಪ್ರಕಾರ ಏನಂದರೆ, ಯಾವುದೇ ಎಣ್ಣೆ ಹಾಕೋದ್ರಿಂದ ಕೂದಲು ಉದ್ರೋಗಿರೋ ಕೂದಲು ಹೆಂಗೆ ಗುರು ಬರೋಕ್ಕೆ ಸಾಧ್ಯ? ಎಂತೆಂಥ ಎಷ್ಟೊಂದು ಜನ ಎಂತೆಂಥ ಡಾಕ್ಟ್ರಿಗೆ ತೋರಿಸ್ಕೊಬಿಟ್ಟವ್ರು ಗೊತ್ತಾ, ಅವ್ರಿಗೆ ಬಂದಿಲ್ಲ. ಈ ಎಣ್ಣೆ ಹಚ್ಚೋದ್ರಿಂದ ಏನು ಬರ್ತದೆ ಅಂತ ಗ್ಯಾರಂಟಿ ಐತೆ. ಈ ಆಯಿಲಿಂದ ನಿಮ್ಗೆ ಏನಾರ ರಿಸಲ್ಟ್ ಏನಾರ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಆದ್ದರಿಂದ ನಾನು ತಿಳ್ಕೊತೀನಿ, ಆಮೇಲೆ ಬೇರೆಯವರು ತಿಳ್ಕೊತಾರೆ. ನಾನು ನಿಧಾನಕ್ಕೆ ಬರ್ತಾಯಿದ್ದೀನಿ. ಆಲ್ಮೋಸ್ಟ್ ಇವಾಗ ಕೆಂಗೇರಿ ರೀಚ್ ಆಗೋದೆ. ನೋಡಿ, ಇಲ್ಲಿ ಟೋಲ್ ಐತೆ, ಇಲ್ಲಿ ಕೆಂಗೇರಿ ರೀಚ್ ಆಗೋಗಿದ್ದೀನಿ. ಇಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಏನೋ ಐತೆ ಹೈಪರ್ ಚಾರ್ಜರು. ಅಲ್ಲೋಗಿ ಚಾರ್ಜ್ ಮಾಡಿದ್ದೀನಿ. ಏನು 100%ಗೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಬೆಂಗಳೂರಿಗೆ ಬರ್ಬೋದು ಗಾಡಿ ಮೈಸೂರಿಂದ. ನಾನು ಹೇಳಿಲ್ವಾ, ಈ ಗಾಡಿ ಇಟ್ಕೊಂಡು ಬರೋದು ಒಂದೇ, ಮತ್ತು ಒಂದು ಲವರ್ನ ಕರ್ಕೊಬರೋದು ಒಂದೇ. ಈ ಗಾಡಿ ಅಂದರೆ ಅಲ್ಲಿ ಇಲ್ಲಿ ಸ್ಟಾಪ್ ಕೊಡಬೇಕು ಚಾರ್ಜಿಂಗ್ಗೆ, ಲವರ್ಗೆ ಅಂದರೆ ಅಲ್ಲಿ ಇಲ್ಲಿ ಸ್ಟಾಪ್ ಕೊಡಬೇಕು ಅವರು ಚಾರ್ಜಿಂಗ್ಗೆ, ಬ್ರೇಕು ಅದು ತಿಂತಾರಲ್ಲ. ಸೊ ಅದರಿಂದ ಒಟ್ಟಿನಲ್ಲಿ ನಿಧಾನಕ್ಕೆ ಬಂದರೆ ಸ್ವಲ್ಪ ಸೇಫು. ಆದಷ್ಟು ನಿಧಾನಕ್ಕೆ ಬನ್ನಿ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ. ಒಂದು ಆಲ್ಮೋಸ್ಟ್ ಆಯಿತು 3 hours ಆಯಿತು ಮೈಸೂರಿಂದ ಕೆಂಗೇರಿಗೆ ಬರೋಕ್ಕೆ. ಇಲ್ಲಿಂದ ಒಂದು 50 ಕಿಲೋಮೀಟರ್ಸ್ ಹೋಗಬೇಕು. ಅಲ್ಲೊಂದು ಹೈಪರ್ ಚಾರ್ಜರ್ ಐತೆ, ಅಲ್ಲಿ ಚಾರ್ಜ್ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ, ನಮ್ಮ ಅಜ್ಜಿ ತಾತನ ಮನೆಗೆ. ಫೈನಲಾಗಿ ಕೆಂಗೇರಿ ಹೈಪರ್ ಚಾರ್ಜರ್ಗೆ ಬಂದಿದ್ದೀನಿ. ಸೊ ಚಾರ್ಜ್ ಮಾಡಿಬಿಟ್ಟು ಇದೊಂದು ತೆಗಿಬೇಕಲ್ಲ, ಇರೋ ಒಂದು ನಿಮಿಷ. ಚಾರ್ಜ್ ಆಗಿಬಿಟ್ರೆ ತುಂಬ ಖುಷಿ ಆಗ್ಬೋದು ಅನಿಸುತ್ತೆ. ಆನಲ್ಲಿ ಐತೆ ನಾಟ್ ಚಾರ್ಜಿಂಗ. ಚಾರ್ಜಿಂಗ್ ಐತೆ ಗುರು, ಚಾರ್ಜಿಂಗ್ ಐತೆ. ಚಾರ್ಜಿಂಗ್ ಆಯ್ತದೆ. 3:57 4 ಗಂಟೆ ಗುರು, 4 ಗಂಟೆಗೆಲ್ಲ 70% ಆಯ್ತದೆ. 80 ಕಿಲೋಮೀಟ್ರ್ ಬಂದಿದ್ದೀನಿ ಮೈಸೂರಿಂದ. ಟಾಪ್ ಸ್ಪೀಡ್ ಅದೇ, ನಾನು 75 ಹೊಡ್ತಿದ್ದೀನಿ ಆರಾಮಾಗೆ. ನಿಜ ಒಂದು ಸಿಂಗಲ್ ಚಾರ್ಜರಲ್ಲೇ ಬಂದಿದ್ದು ನೋಡಿ. ಇನ್ನೂ ಚಾರ್ಜ್ ಐತೆ, 20% ಹಾಕಿದ್ದೆ. ನಿಮ್ಮ ಮೈಸೂರಿಂದ ಕೆಂಗೇರಿ ತನಕ ಆರಾಮಾಗಿ ಕಣ್ಣು ಮುಚ್ಕೊ ಬರ್ಬೋದು ನೀವು ಹೆಂಗೆ ಹೊಡೆದ್ರೂ. ಇಲ್ಲ, ಇಲ್ಲಿಂದ ಬೆಂಗಳೂರಿಗೂ ಹೋಯ್ತದೆ ಮೈಸೂರಿಂದ, ಬಟ್ ಮೇಂಟೈನ್ ಮಾಡ್ಕೊ ಬಂದರೆ ಬೆಂಗಳೂರಿಗೂ ಹೋಯ್ತದೆ ಒಂದು 50 ಒಳಗಡೆ ಬಂದರೆ. ಸೊ ಇವಾಗ ಏನಿಲ್ಲ, ಬಂದೈತಲ್ಲ
ಸದ್ಯಕ್ಕೆ ಇಲ್ಲಿ ಯಾರೂ ಅಷ್ಟೇನು ಇದಿಲ್ಲ, ಆರಾಮಾಗಿ ಬಂದು ಯೂಸ್ ಮಾಡ್ಕೋಬೋದು. ಇಲ್ಲಿ ಇದೊಂದೇ ಅಂತ ಅಲ್ಲ, ಕಾರ್ ಇ ವಿ ಚಾರ್ಜರು ಐತೆ, ಕಾರ್ದು ಐತೆ, ಅಲ್ಲಿ ಥರದ್ದು ಐತೆ, ಎಲ್ಲ ಥರದ ಚಾರ್ಜಸ್ಸು ಐತೆ. ಸೊ ಒಳ್ಳೆ ವಿಷಯ. ಅವರೆಲ್ಲ ಚಾರ್ಜ್ಗೆ ಹಾಕ್ಬಿಟ್ಟು ಅಲ್ಲೆಲ್ಲ ವೆಯ್ಟ್ ಮಾಡ್ತಾರೆ ಕಾರ್ಗೆ ಇರ್ಗೆಲ್ಲ. ನಾನು ನನ್ನ ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಚಾರ್ಜ್ಗೆ ಹಾಕ್ಬಿಟ್ಟು. ಇಲ್ಲಿ ಹೆವಿ ಮೇಂಟೈನ್ ಮಾಡೋರೆ. ಯಾವುದೋ ಕಂಪ್ನಿ ಅನಿಸುತ್ತೆ, ಸಖತ್ತಾಗಿ ಮಾಡೋರು ಮಾತ್ರ. ಚಾರ್ಜಸ್ಸು ಐತೆ, ಮತ್ತು ಸುಮ್ಮನೆ ಚಾರ್ಜಿಂಗ್ ಹಾಕ್ಬಿಟ್ಟು ಅಲ್ಲಿಲ್ಲೆಲ್ಲ ಸುತ್ತಾಡ್ತಿದ್ದೆ. ಇವರೆಲ್ಲ ವರ್ಕರ್ ಅಂತೆ, ನಾನು ಅವ್ರಿಗೆ ಮಾತಾಡಿಸ್ದೆ. ಇಲ್ಲಿ ಬಸ್ಸೆಲ್ಲ ತಯಾರು ಮಾಡ್ತಾರಂತೆ, ಈ ಕಂಪ್ನಿಯವ್ರ ಪರ್ಮಿಷನ್ ತೊಗೊಂಡು ಆ ಓಲಾದವರು ಮತ್ತು ಆ ಇ ವಿ ಚಾರ್ಜಸ್ಸು ಎಲ್ಲ ಇನ್ಸ್ಟಾಲ್ ಮಾಡೋರೆ. ತುಂಬ ಒಳ್ಳೆಯ ವಿಷಯ ನಮ್ಮಂಥ ಇ ವಿ ಲವರ್ಸ್ಗೆಲ್ಲ. ಆಲ್ಮೋಸ್ಟ್ ಇಲ್ಲಿಂದ 15 ಕಿಲೋಮೀಟರ್ ಐತೆ ಬೆಂಗಳೂರು ತನಕ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅಲ್ಲಿ ತುಂಬ ಟ್ರಾಫಿಕ್ ಇರ್ತದೆ. ನಾನು ಗೋಪ್ರೋ ಅದೆಲ್ಲ ಏನು ಯೂಸ್ ಮಾಡಲ್ಲ. ನಾನು ಮಾಮೂಲಿ ಮೊಬೈಲಿಂದ ಮಾತ್ರ ವೀಡಿಯೋ ಮಾಡೋದು. ನೀವು ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಿದ್ರೆ ಆದಷ್ಟು ಬೇಗ ನಾನು ಗೋಪ್ರೋ ಅದೆಲ್ಲ ಈಸ್ತೀನಿ. ಮತ್ತು ನನ್ನ ವೀಡಿಯೋ ನೋಡ್ಕೊಂಡು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಥರ ಕ್ವಶನ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನೀವು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವೀಡಿಯೋ ಸಿಗ್ತೀನಿ.